ನಮಸ್ಕಾರ. ಮೀನರಾಶಿಯವರ ಜೀವನದಲ್ಲಿ ಒಂದು ಬಹಳ ಮುಖ್ಯವಾದ ಘಟ್ಟ ಬರ್ತಾ ಇದೆ. ಮುಂಬರುವ 5 ದಿನಗಳು ಅವು ಸುಮ್ಮನೆ ಮಾಮೂಲಿ ದಿನಗಳಲ್ಲ. ಅದೊಂದು ದೈವಿಕ ಭಾಗ್ಯದ ಸಮಯ ಅಂತಾನೆ ಹೇಳಬಹುದು. ಬನ್ನಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ನೋಡೋಣ. ನೋಡಿ, ಈ ಒಂದು ಮಾತು ಸಾಕು ಈ ಸಮಯ ಎಷ್ಟು ಗಂಭೀರವಾದದ್ದು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಇದು ಸುಮ್ನೆ ಜ್ಯೋತಿಷ್ಯದ ಭವಿಷ್ಯ ಅಷ್ಟೇ ಅಲ್ಲ, ಇದು ಜೀವನದ ದಾರಿಯನ್ನೇ ಬದಲಾಸೋ ತರದ ಒಂದು ದೊಡ್ಡ ತಿರುವು. ಅಂದ್ರೆ ಈ 5 ದಿನಗಳಲ್ಲಿ ಮೀನರಾಶಿಯೋರು ಸಖತ್ ಲಕ್ಕಿ ಅಂತಾನೇ ಹೇಳಬೇಕು. ಹೌದು, ಇದು ಬರೀ ಲಕ್ ಅಂತ ಅನ್ಕೋಬೇಡಿ. ಇದರ ಹಿಂದೆ ಒಂದು ವಿಶೇಷವಾದ ದೈವಿಕ ಶಕ್ತಿ ಕೆಲಸ ಮಾಡ್ತಿದೆ. ಯೋಚನೆ ಮಾಡಿ, ಎಷ್ಟೋ ದಿನಗಳಿಂದ ನಿಂತೇ ಹೋಗಿದ್ದ ಕೆಲಸಗಳು, ಮುಂದೆ ಹೋಗದೇ ಇದ್ದ ಪ್ರಾಜೆಕ್ಟ್ಗಳು, ಅಬ್ಬಾ ಏನೇನೂ ಇದ್ವಲ್, ಅದೆಲ್ಲದಕ್ಕೂ ಈಗ ಚಾಲನೆ ಸಿಗಲಿದೆ. ಒಂದು ರೀತಿ ಜೀವನದಲ್ಲಿ ಸಿಕ್ಕಾಪಟ್ಟೆ ಗಂಟುಗಳಿಂದ ಬಿಡಿಸೋ ಸಮಯ ಇದು. ಸರಿ, ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ. ಈ ಎಲ್ಲ ಒಳ್ಳೇದು ಮೀನರಾಶಿಯವರನ್ನೇ ಯಾಕೆ ಹುಡುಕೊಂಡ್ ಬರ್ತಾ ಇದೆ? ಆ ಉತ್ತರ ಇದೆಯಲ್ಲ, ಅದು ಅವರ ಸ್ವಭಾವದಲ್ಲೇ ಅಡಗಿದೆ. ಅವರ ವ್ಯಕ್ತಿತ್ವದ ಕೆಲವು ಅದ್ಭುತ ಗುಣಗಳೇ ಈ ದೈವಿಕ ಕೃಪೆಗೆ ಅಡಿಪಾಯ. ನೋಡೋಣ ಬನ್ನಿ ಆ ಗುಣಗಳು ಯಾವುವು ಅಂತ. ಮೀನರಾಶಿಯವರ ಪರ್ಸನಾಲಿಟಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡಬಲ್ ಸೈಡ್ ಇದೆ. ಹೊರಗಿಂದ ನೋಡೋಕೆ ಸ್ವಲ್ಪ ಟಫ್, ಕೆಲವೊಮ್ಮೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡ ಹಾಗೆ ಕಾಣ್ಬೋದು. ಆದ್ರೆ ಆ ಸಿಟ್ಟಿನ ಹಿಂದೆ ದ್ವೇಷ ಇರಲ್ಲ, ಖಂಡಿತ ಇರಲ್ಲ. ಅದು ಬರೀ ನೋವು ಅಥವಾ ಅನ್ಯಾಯದ ವಿರುದ್ಧ ಒಂದು ರಿಯಾಕ್ಷನ್ ಅಷ್ಟೇ. ಅವರ ಹೃದಯ ಇದೆಯಲ್ಲ, ಅದು ಒಳಗಿಂದ ಬೆಣ್ಣೆಯಷ್ಟು ಮೃದು, ಕರುಣೆಯಂತೂ ತುಂಬಿ ತುಳುಕುತ್ತಿರುತ್ತೆ. ಒಂದ್ ವೇಳೆ ಸಿಟ್ಟಲ್ಲೇನಾದ್ರೂ ಕಠಿಣವಾಗಿ ಮಾತಾಡ್ಬಿಟ್ರೆ ಆಮೇಲೆ ಅವರಿಗೆ ಅದಕ್ಕಿಂತ ಜಾಸ್ತಿ ನೋವಾಗುತ್ತೆ ಪಾಪ. ಇನ್ನು ಅವರ ಬೇರೆ ಗುಣಗಳ ಬಗ್ಗೆ ಹೇಳಲೇಬೇಕು. ಅವರು ಹುಟ್ಟಿನಿಂದಲೇ ಸ್ಮಾರ್ಟ್, ಧೈರ್ಯ ಕೂಡ ಜಾಸ್ತಿ, ಪ್ರಾಮಾಣಿಕತೆ, ವಿಶ್ವಾಸ ಅನ್ನೋದೆಲ್ಲ ಅವರ ಜೊತೆ ಹುಟ್ಟಿದ ಗುಣಗಳು. ಬೇರೆಯವರ ಕಷ್ಟ ನೋಡಿದ್ರೆ ಸಾಕು ಇವರ ಹೃದಯ ಕರಗಿ ನೀರಾಗುತ್ತೆ. ತಮ್ಮ ಪ್ರೀತಿಪಾತ್ರರನ್ನ ರಕ್ಷಿಸೋಕೆ ಯಾವ ಎಕ್ಸ್ಟ್ರೀಮ್ಗೂ ಹೋಗ್ತಾರೆ. ಮತ್ತು ಅತಿ ಮುಖ್ಯವಾಗಿ ಕೊಟ್ಟ ಮಾತಿಗೆ ತಪ್ಪೋದೇ ಇಲ್ಲ. ಈ ಎಲ್ಲ ಗುಣಗಳೇ ಅಲ್ವಾ ಅವರನ್ನು ಸ್ಪೆಷಲ್ ಮಾಡೋದು. ಓಕೆ, ಅವರ ಸ್ವಭಾವದ ಬಗ್ಗೆ ಈಗ ಗೊತ್ತಾಯ್ತು. ಈಗ ಅಸಲಿ ವಿಷಯಕ್ಕೆ ಬರೋಣ. ಈ 5 ದಿನಗಳಲ್ಲಿ ಎಕ್ಸಾಕ್ಟಾಗಿ ಯಾವೆಲ್ಲ ಒಳ್ಳೇದು ಕಾದಿದೆ ಅಂತ ನೋಡೋಣ. ಆಶೀರ್ವಾದಗಳ ಮಳೆಯೇ ಸುರಿಯಲಿದೆ ಅಂತ ಹೇಳಲಾಗ್ತಿದೆ. ನೋಡೋಣ ಬನ್ನಿ. ಈ ಸಮಯದಲ್ಲಿ ಮಿನಿಮಮ್ ಅಂದ್ರೂ 3 ದೊಡ್ಡ ಗುಡ್ ನ್ಯೂಸ್ ಕೇಳೋ ಚಾನ್ಸಸ್ ಇದೆ. ಈ ಸುದ್ದಿಗಳು ಬರೀ ಖುಷಿ ಕೊಡೋದಲ್ಲ, ಫ್ಯೂಚರ್ ಬಗ್ಗೆ ಒಂದು ಹೊಸ ಹೋಪ್, ಒಂದು ಹೊಸ ಬೆಳಕನ್ನೇ ಕೊಡುತ್ತೆ. ಹಾಗಾದ್ರೆ ಜೀವನದ ಒಂದೊಂದು ಏರಿಯಾದಲ್ಲೂ ಏನೇನು ಬದಲಾವಣೆ ಆಗುತ್ತೆ ನೋಡೋಣ. ಫೈನಾನ್ಸ್ ವಿಚಾರಕ್ಕೆ ಬಂದ್ರೆ ಇನ್ಕಮ್ ಜಾಸ್ತಿಯಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಾದ್ರೊಂದು ದುಡ್ಡು ಬರ್ಬೋದು. ವೃತ್ತಿ ಅಂದ್ರೆ ಕರಿಯರ್, ಅಲ್ಲಿ ನಿಂತೋಗಿದ್ದ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗಿ ಪ್ರಮೋಷನ್ ಕೂಡ ಸಿಗೋ ಸಾಧ್ಯತೆ ಇದೆ. ಬಿಸ್ನೆಸ್ ಮಾಡೋರಿಗಂತೂ ಗ್ರೋತ್ ಸ್ಪೀಡ್ ಜಾಸ್ತಿಯಾಗಿ ಲಾಭ ಹೆಚ್ಚಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿಯಲ್ಲಿ ಶಾಂತಿ ನೆಲೆಸುತ್ತೆ, ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಹಾಗಾದ್ರೆ ಇದರ ಅರ್ಥ ಏನು? ಸಿಂಪಲ್, ಇಷ್ಟು ದಿನ ಕಾಡ್ತಿದ್ದ ಕಷ್ಟದ ಸಮಯ ಮುಗಿತು ಅಂತ. ಎಷ್ಟೋ ಸಮಯದಿಂದ ತೊಂದರೆ ಕೊಡ್ತಿದ್ದ ಪ್ರಾಬ್ಲಮ್ಸ್, ಶತ್ರುಗಣ ಕಾಟ, ಅದೆಲ್ಲವೂ ನಿಧಾನವಾಗಿ ಕಡಿಮೆಯಾಗಿ ಇಲ್ಲವೇ ಇಲ್ಲ ಅನ್ನೋ ಹಾಗೆ ಮಾಯವಾಗಿ ಹೋಗುತ್ತೆ. ಅಬ್ಬಾ, ಇದಕ್ಕಿಂತ ದೊಡ್ಡ ರಿಲೀಫ್ ಇನ್ನೇನ್ಬೇಕು? ಈ ಎಲ್ಲಾ ಪಾಸಿಟಿವ್ ಬದಲಾವಣೆಗಳ ಹಿಂದೆ ಒಂದು ದೈವಿಕ ಶಕ್ತಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ನಲ್ವಾ? ಹಾಗಾದ್ರೆ ಆ ಶಕ್ತಿ ಯಾವುದು? ಅದರ ಮಹತ್ವ ಏನು? ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಆ ದೇವರು ಯಾರು ಅಂತ ಗೊತ್ತಾದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಆ ದೇವರ ಆಶೀರ್ವಾದವೇ ಈ ಎಲ್ಲಾ ಬದಲಾವಣೆಗಳ ಹಿಂದಿನ ಮೂಲ ಶಕ್ತಿ. ಅದ ನಿಧಾನವಾಗಿ ಆದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಜೀವನವನ್ನ ಬದಲಾಯಿಸಲಿದೆ. ಹೌದು, ಆ ದೈವಿಕ ಶಕ್ತಿಯೇ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿ. ಉಗ್ರ ರೂಪದಲ್ಲೂ ಕರುಣೆ, ಶಕ್ತಿಯಲ್ಲೂ ದಯೆ, ರಕ್ಷಣೆಯ ಜೊತೆ ಆಶೀರ್ವಾದ, ಈ 3 ಗುಣಗಳನ್ನ ಹೊಂದಿರೋ ಅದ್ಭುತ ದೈವಿಕ ರೂಪ. ಈ 5 ದಿನಗಳಲ್ಲಿ ಈ ದೇವರ ದೈವಿಕ ಶಕ್ತಿ ಸ್ಪಷ್ಟವಾಗಿ ಅನುಭವಕ್ಕೆ ಬರಲಿದೆ. ನೋಡಿ, ಇದನ್ನ ಬರೀ ಹೊರಗಿನ ಬದಲಾವಣೆ ಅಂತ ಅನ್ಕೋಬಾರದು. ಇದು ಒಂದು ದೈವಿಕ ಉಪಸ್ಥಿತಿ, ಒಂದು ಡಿವೈನ್ ಪ್ರೆಸೆನ್ಸ್. ಈ ಶಕ್ತಿ ಮನೆಗೆ ಬಂದಾಗ ಮನೆಯ ವಾತಾವರಣವೇ ಬದಲಾಗುತ್ತೆ. ಮನಸ್ಸಲ್ಲಿ ಒಂದು ಹೊಸ ಧೈರ್ಯ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸಂದರ್ಭಗಳು ತಾವಾಗೇ ಅನುಕೂಲಕರವಾಗಿ ಬದಲಾಗೋಕೆ ಶುರುವಾಗುತ್ತೆ. ಸರಿ, ಇಂಥ ಒಂದು ಅದ್ಭುತ ಅವಕಾಶ ಬಂದಾಗ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಈ ದೈವಿಕ ಕೃಪೆಯನ್ನ ಸ್ವಾಗತ ಮಾಡೋಕ್ಕೆ ಮತ್ತೆ ಅದನ್ನ ಉಳಿಸ್ಕೊಳ್ಳೋಕ್ಕೆ ಏನ್ ಮಾಡ್ಬೇಕು, ಏನೆಲ್ಲ ಎಚ್ಚರಿಕೆ ತಗೋಬೇಕು ಅಂತ ನೋಡೋಣ. ಮೊದಲನೇದಾಗಿ ಮನೆಯನ್ನ ಕ್ಲೀನಾಗಿಟ್ಕೊಳ್ಳಿ. ಸ್ವಚ್ಛತೆ ಅಂದ್ರೆ ಬರೀ ಧೂಳು ಹೊಡೆಯೋದಲ್ಲ, ಅದು ಪಾಸಿಟಿವ್ ಎನರ್ಜಿಯನ್ನ ಆಹ್ವಾನಿಸೋ ಒಂದು ರೀತಿ. ಎರಡನೇದು, ಮನೆಯಲ್ಲಿ ಶಾಂತಿಯ ವಾತಾವರಣ ಇರಲಿ.
ಸುಮ್ಸುಮ್ನೆ ಜಗಳ ನೆಗೆಟಿವ್ ಮಾತುಗಳೆಲ್ಲ ಬೇಡ. ಕೊನೆದಾಗಿ ಭಾನುವಾರದ ದಿನ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಬಿಳಿ ಹೂವಿನಿಂದ ಮನಸ್ಸಲ್ಲಿ ಕೃತಜ್ಞತಾ ಭಾವದಿಂದ ಪೂಜೆ ಮಾಡಿ. ಕೆಲವು ವಾರ್ನಿಂಗ್ಸ್ ಕೂಡ ಇದೆ, ಇದನ್ನ ಪಾಲಿಸೋದು ಅಷ್ಟೇ ಇಂಪಾರ್ಟೆಂಟ್. ಎಲ್ಲರ ಮಾತನ್ನು ಕಣ್ಮುಚ್ಚಿ ನಂಬಬೇಡಿ. ಮೊದಲು ಮನಸ್ಸು ಏನು ಹೇಳುತ್ತೆ ಕೇಳಿ. ಸೀಕ್ರೆಟ್ ಪ್ಲಾನ್ಸ್, ದುಡ್ಡಿನ ವಿಚಾರಗಳನ್ನ ಹೊರಗಿನವರತ್ರ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಟಿ ಮತ್ತು ಎಸ್ ಅಕ್ಷರದಿಂದ ಶುರುವಾಗೋ ಹೆಸರಿನವರ ಜೊತೆ ಸ್ವಲ್ಪ ಹುಷಾರಾಗಿರಿ. ಹಾಗೆ ಪ್ರಯಾಣ ಮಾಡ್ಬೇಕಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲಾನ್ ಮಾಡಿ. ಈ ಸಮಯದಲ್ಲಿ 2, 5 ಮತ್ತು 8 ಈ ನಂಬರ್ಸ್ ತುಂಬಾ ಲಕ್ಕಿಯಾಗಿರ್ಲಿದೆ. ಈ ನಂಬರ್ಸ್ ಅಥವಾ ಈ ದಿನಾಂಕಗಳು ಒಳ್ಳೆ ರಿಸಲ್ಟ್ಸ್ ತಂದುಕೊಡೋ ಸಾಧ್ಯತೆ ಇದೆ. ಹಾಗೇನೆ ಹಸಿರು, ಕೆಂಪು, ಹಳದಿ, ನೀಲಿ, ಬಿಳಿ ಮತ್ತು ಗುಲಾಬಿ ಬಣ್ಣಗಳು ಈ ಸಮಯದಲ್ಲಿ ಅದೃಷ್ಟ ತರ್ಲಿವೆ. ಈ ಕಲರ್ಸ್ ಬಳಸೋದ್ರಿಂದ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಆಗತ್ತೆ. ಕೊನೆಯದಾಗಿ ಒಂದು ಮಾತನ್ನ ನೆನ್ಪಿಡ್ಬೇಕು. ಮೀನರಾಶಿಯವರು ಇಲ್ಲಿವರೆಗೆ ಎದುರಿಸಿದ ಕಷ್ಟಗಳು, ಅನುಭವಿಸಿದ ನೋವುಗಳು ಸುಮ್ಮನೆ ವ್ಯರ್ಥವಾಡಿಲ್ಲ. ಅವು ಅವರನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಿದೆ. ಜೀವನದ ಬಗ್ಗೆ ಒಂದು ಆಳವಾದ ಪಾಠ ಕಲಿಸಿದೆ. ಈಗ ಪ್ರಶ್ನೆ ಇರೋದು ಒಂದೇ, ಆ ಶಕ್ತಿಯನ್ನ ಬರೆಸ್ಕೊಂಡು ಒಂದು ಅದ್ಭುತ ಭವಿಷ್ಯದ ಕಡೆಗೆ ಹೆಜ್ಜೆ ಇಡೋಕೆ ರೆಡಿ ಇರ್ಬೇಕಲ್ವಾ? ಈ ಸಮಯವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಜೀವನದಲ್ಲಿ ಒಂದು ಹೊಸ ಎತ್ತರಕ್ಕೆ ತಲುಪೋದು ಗ್ಯಾರಂಟಿ.